ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮಕ್ಕಳು ಸ್ಕೂಲಿಗೆ ರೆಡಿಯಾಗಿ ಹೋದ್ರು. ಮನೆ ಮುಂದೆ ತುಂಬ ಪಾರಿವಾಳ ಬಂದಿತ್ತು. ಅದಕ್ಕೆ ಕಡಲೆ ಹಾಕ್ಬಿಟ್ಟು ನಾನು ಬೆಳಗ್ಗೆ ಟಿಫನ್ಗೆ ಮೊಟ್ಟೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ದೋಸೆ ಮಾಡಿಕೊಂಡೆ. ಎರಡು ಉಪ್ಪು ಮತ್ತು ಇಡ್ಲಿ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಹಾಕ್ಬಿಟ್ಟು ಟೊಮೊಟೊ ಚಟ್ನಿ ಇತ್ತು, ಅದ್ರ ಜೊತೆ ಟೀ ಮಾಡ್ಕೊಂಡು ತಿಂದೆ. ತಿಂದಾದ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವ, ಹಾಗಾಗಿ ರೈಸ್ ಬೇಯಲಿಕ್ಕಿಟ್ಟು ಒಣಗಿದ ಮೀನು ಸಾರು ಮಾಡೋಣ ಬದನೆಕಾಯಿ ಹಾಕಿ ಅಂತ ಹೇಳ್ಬಿಟ್ಟು ಒಣಗಿದ ಮೀನು ನೀರಲ್ಲಿ ಹಾಕ್ಬಿಟ್ಟು ಈರುಳ್ಳಿ ಟೊಮೊಟೊನ ಬೇಯಲಿಕ್ಕಿಟ್ಟೆ. ಉಪ್ಪು ಹಾಕ್ಬಿಟ್ಟು ಅದು ಬೇಯೋದ್ರೊಳಗಡೆ ಈರುಳ್ಳಿ ಮತ್ತು ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಬದನೆಕಾಯಿ ನೀರಲ್ಲಿ ಹಾಕ್ಬಿಟ್ಟೆ. ಕಟ್ ಮಾಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೆ. ಟೊಮೊಟೊ ಬೆಂದಿತ್ತು, ಕೆಳಗಡೆ ಇಟ್ಬಿಟ್ಟು ಒಂದು ಪ್ಯಾನಲ್ಲಿ ಮೆಂತೆ ಹಾಕಿದೆ. ಮೆಂತೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆಗ್ಲಿಕ್ಕೆ ಬಿಟ್ಟು ಟೊಮೊಟೊನು ಹುಳಿನೂ ಕ್ಯೂಂಚಿಟ್ಟೆ. ಬದನೆಕಾಯಿ ಉಪ್ಪು ಹಾಕಿ ಬೇಯಲಿಕ್ಕಿಟ್ಟೆ. ಅದು ಬೇಯೋದ್ರೊಳಗಡೆ ಮೀನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೀನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಫ್ರೈ ಮಾಡಿಕೊಂಡೆ. ಸಾರಿಗೆ ಮೀನು ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬದನೆಕಾಯಿ ಬೆಂದಿತ್ತು, ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಆದಮೇಲೆ ಕ್ಯೂಂಚಿಟ್ಟಿರೋ ಹುಳಿ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಕುದಿಯೋಕ್ಬಿಟ್ಟೆ. ಕುದ್ದಾದ್ಮೇಲೆ ನಮ್ಮ ಹಸ್ಬೆಂಡು ಒಣಗಿದ ಮೀನು ಸಾರು ತಿನ್ನಲ್ಲ, ಅವ್ರಿಗೆ ಪ್ಲೇನಾಗಿ ಎತ್ತಿಟ್ಬಿಟ್ಟು ಆಮೇಲೆ ಒಣಗಿದ ಮೀನು ಹಾಕಿ ಚೆನ್ನಾಗಿ ಕುದಿಸ್ದೆ. ಘಮ ಘಮಾಗಿ ಸೂಪರಾಗಿತ್ತು ಬಿಸಿ ರೈಸಲ್ಲಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.